ನಮಸ್ಕಾರ. ಈ ದಿನ ನಾವು ಇದೀಗ ತಾನೇ ಕೇಂದ್ರ ಸರ್ಕಾರ ಒಂದು ಮಹತ್ವದ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಯಾರಿಗೆ ಅಂತಂದರೆ ಸರ್ಕಾರಿ ನೌಕರರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಘೋಷಣೆಯನ್ನು ಮಾಡಿದೆ. ಏನಪ್ಪ ಅದು ಅಂತಂದರೆ, ಇದುವರೆಗೂ NPS ಬಗ್ಗೆ ಸಾಕಷ್ಟು ಹೋರಾಟಗಳು ಮಾಡ್ತಾ ಇರ್ತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈ NPS ಅನ್ನು ಈಗ ತಾನೇ ಬದಲಾವಣೆ ಮಾಡಿಬಿಟ್ಟು ಅದಕ್ಕೆ ಒಂದಿಷ್ಟು ಬದಲಾವಣೆ ಟಚ್ಚನ್ನು ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಅದು ಏನಪ್ಪ ಅಂತಂದರೆ, NPS ಬದಲಾಗಿ UPS ಅನ್ನು ಸಹಿತ ಆಯ್ಕೆ ಮಾಡ್ಕೊಳ್ಬೋದು ಅನ್ನೋದನ್ನು ಇದೀಗ ತಾನೇ ಘೋಷಣೆ ಮಾಡಿದೆ ಸ್ನೇಹಿತರೆ. ಹಾಗಾದರೆ UPS ಅಂದರೆ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಂದರೆ ನಿಶ್ಚಿತ ಒಂದು ಪಿಂಚಣಿಗಾಗಿ ಏಕೀಕೃತ ಪಿಂಚಣಿ ಯೋಜನೆ ಅಂತ ನಾವು ಇದನ್ನು ಕರಿತಾ ಇದ್ದೀವಿ. ಇದ್ರ ಬಗ್ಗೆ ಮೊನ್ನೆ ಕೇಂದ್ರದ ಒಂದು ಸಚಿವರು ಸಾಕಷ್ಟು ಮಾಹಿತಿಯನ್ನು ಪ್ರೆಸ್ ಕಾನ್ಫರೆನ್ಸಲ್ಲಿ ಕೊಟ್ಟಿದ್ದಾರೆ. ಈ NPS ಮತ್ತು UPSಗೆ ಏನು ವ್ಯತ್ಯಾಸ ಅಂತ ನಾವು ನೋಡೋದಾದರೆ, ಇದು ಏಪ್ರಿಲ್ 1, 2025ರಿಂದ ಈ UPS ಜಾರಿಗೆ ಬರ್ತಾ ಇದೆ. ಏಪ್ರಿಲ್ 1, 2025ರಿಂದ ಇದು ಜಾರಿಗೆ ಬರ್ತಾ ಇದೆ. ಇದು NPSಗಿಂತ ಸುಧಾರಣೆಯಾಗಿರ್ತಕ್ಕಂತಹ ಕೇಂದ್ರ ಸರ್ಕಾರಿ ನೌಕರರ ದೀರ್ಘಕಾಲದ ಬೇಡಿಕೆ ನಂತರ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ ಸ್ನೇಹಿತರೆ. ಕ್ಯಾಬಿನೆಟ್ ನಿರ್ಧಾರಗಳ ಬಗ್ಗೆ ಮಾಧ್ಯಮಗಳಿಗೆ ಇದ್ರ ಬಗ್ಗೆ ಒಂದು ಕೇಂದ್ರ ಸಚಿವರು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇದ್ರ ಬಗ್ಗೆ JCM ಅಂತ ಹೇಳ್ತೀವಿ, ಅಂದರೆ ಜಂಟಿ ಸಮಾಲೋಚನಾ ಕಾರ್ಯವಿಧಾನ ಸೇರಿದಂತೆ ವ್ಯಾಪಕವಾದಂಥ ಸಮಾಲೋಚನೆಗಳು ಚರ್ಚೆಗಳ ನಂತರ ಈ ಸಮಿತಿಯು ಏಕೀಕೃತ ಪಿಂಚಣಿ ಯೋಜನೆಯನ್ನು ಇದು ಜಾರಿಗೆ ತಂದಿದೆ. ಈಗ ತಾನೇ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಏಕೀಕೃತ ಪಿಂಚಣಿ ಯೋಜನೆ ಅಂದರೆ ಏನು ಅಂತಂದರೆ, ಇದ್ರ ಬಗ್ಗೆ ನಾವು ನೋಡೋದಾದರೆ, ಇದು ಸರ್ಕಾರಿ ನೌಕರಿಗೆ ಇತ್ತೀಚಿನ ಒಂದು ಹೊಸ ಪಿಂಚಣಿ ಯೋಜನೆ ಆಗಿರ್ತಕ್ಕಂಥದ್ದು. ಇದು ನಿಶ್ಚಿತ ಪಿಂಚಣಿ ಮೊತ್ತವನ್ನು ಭರವಸೆ ನೀಡಿದ ಹೊಸ ಪಿಂಚಣಿ ಯೋಜನೆ, ಅಂದರೆ NPSಗಿಂತ ಭಿನ್ನವಾಗಿರ್ತಕ್ಕಂಥ UPS ಅಡಿಯಲ್ಲಿ ನಿಶ್ಚಿತವಾಗಿರ್ತಕ್ಕಂಥ ಖಾತ್ರಿ ಪಿಂಚಣಿ ನಿಬಂಧನೆ ಇದು ಇರುತ್ತದೆ. ಇದು ಒಟ್ಟು 7 ಒಂದು ಹಂತಗಳಲ್ಲಿ 7 ಸ್ತಂಭಗಳನ್ನು ಇದು ಹೊಂದಿರತಕ್ಕಂಥದ್ದು. ಅವು ಯಾವುವು ಅಂತ ನಾವು ನೋಡೋದಾದರೆ, ಒಂದನೇದಾಗಿ ಖಚಿತ ಪಿಂಚಣಿ ಯೋಜನೆ. ಇದು UPS ಅಡಿಯಲ್ಲಿ ನಿಶ್ಚಿತ ಪಿಂಚಣಿಯು ಕನಿಷ್ಠ 25 ವರ್ಷಗಳ ಅರ್ಹತಾ ಸೇವೆಗಾಗಿ ನಿವೃತ್ತಿಗೆ ಮುಂಚಿತವಾಗಿ ಕಳೆದ 12 ತಿಂಗಳುಗಳಲ್ಲಿ ಪಡೆದಂತಹ ಸರಾಸರಿ ಅವ್ರ ಏನು ಬೇಸಿಕ್ ಇದೆ, ಮೂಲ ವೇತನ ಇದೆ, ಅದರ 50% ಇರುತ್ತೆ. ಈ ಮೂಲ ವೇತನವು ಕನಿಷ್ಠ 10 ವರ್ಷಗಳ ಸೇವೆಯವರೆಗೆ ಕಡಿಮೆ ಸೇವಾ ಅವಧಿಗೆ ಅನುಗುಣವಾಗಿರಬೇಕು ಅನ್ನೋದು ಒಂದು ಸ್ತಂಭ. ಎರಡನೇ ಸ್ತಂಭ ಏನು ಅಂತ ನಾವು ನೋಡೋದಾದರೆ, ಭರವಸೆಯ ಕುಟುಂಬ ಯೋಜನೆ. ಇದು ಖಚಿತವಾದಂತಹ ಕುಟುಂಬ ಪಿಂಚಣಿಯನ್ನು ಸಹ ಹೊಂದಿರುತ್ತೆ. ಇದು ಉದ್ಯೋಗಿಯ ಮೂಲ ವೇತನದ 60% ಇರುತ್ತೆ. ಉದ್ಯೋಗಿಯ ಮರಣದ ಸಂದರ್ಭದಲ್ಲಿ ಅದನ್ನು ತಕ್ಷಣವೇ ಆ ಒಂದು ಉದ್ಯೋಗಿಯ ಕುಟುಂಬಸ್ಥರಿಗೆ ಇದನ್ನು ಕೊಡ್ತಕ್ಕಂತಹ ಒಂದು ಮುಖ್ಯವಾದಂಥ ಸ್ತಂಭ. ಮೂರನೇ ಸ್ತಂಭ ಏನು ಅಂತಂದರೆ, ಕನಿಷ್ಠ ಪಿಂಚಣಿಯ ಭರವಸೆ. ಕನಿಷ್ಠ 10 ವರ್ಷಗಳ ಸೇವೆಯ ನಂತರ ನಿವೃತ್ತಿಯ ಸಂದರ್ಭದಲ್ಲಿ UPS ತಿಂಗಳಿಗೆ ಕನಿಷ್ಠ 10,000 ರೂಗಳ ಪಿಂಚಣಿಯನ್ನು ಇದು ಒದಗಿಸ್ತಕ್ಕಂಥದ್ದು. ಹಾಗಾದರೆ ನಾಲ್ಕನೇ ಸ್ತಂಭ ಏನು ಅಂತಂದರೆ, ಹಣದುಬ್ಬರ ಸೂಚ್ಯಾಂಕ. ಪಿಂಚಣಿ ಒಂದು ಖಚಿತವಾಗಿರ್ತಕ್ಕಂಥ ಪಿಂಚಣಿ, ಕುಟುಂಬ ಪಿಂಚಣಿ ಖಾತರಿಪಡಿಸಿದ ಕನಿಷ್ಠ ಪಿಂಚಣಿಯ ಮೇಲೆ ಸೂಚ್ಯಾಂಕ ಪ್ರಯೋಜನದ ಒಂದು ನಿಬಂಧನೆ ಇದೆ. ಇದು ನೆಕ್ಸ್ಟ್ 5ನೇ ಸ್ತಂಭ ಏನಪ್ಪ ಅಂತಂದರೆ, ಗ್ರ್ಯಾಚ್ಯುಟಿ. ಈ ಗ್ರ್ಯಾಚ್ಯುಟಿ ಜೊತೆಗೆ ನಿವೃತ್ತಿಯ ಸಮಯದಲ್ಲಿ ಏಕ ಮೊತ್ತದ ಪಾವತಿ. ಇದು ಪೂರ್ಣಗೊಂಡ ಪ್ರತಿ 6 ತಿಂಗಳ ಸೇವೆಗೆ ನಿವೃತ್ತಿಯ ದಿನಾಂಕದಂದು ಮಾಸಿಕ ವೇತನದ, ಅಂದರೆ ಬೇಸಿಕ್ ಪ್ಲಸ್ DA ಅದರ ಒಂದು 10ನೇ ಒಂದು ಭಾಗದಷ್ಟು ಇದನ್ನು ಗ್ರ್ಯಾಚ್ಯುಟಿಯಾಗಿ ಕೊಡ್ತಕ್ಕಂಥದ್ದು. ಈ ಪಾವತಿಯು ಖಚಿತ ಪಿಂಚಣಿಯ ಪ್ರಮಾಣವನ್ನು ಕಡಿಮೆ ಮಾಡುವುದಿಲ್ಲ. ಹಾಗಾದರೆ UPSಗೆ ಯಾವೆಲ್ಲ ನೌಕರರು ಸೇರ್ಪಡೆ ಆಗ್ಬೋದು, ಯಾರೆಲ್ಲ ಇದಕ್ಕೆ ಅನ್ವಯವನ್ನು ಮಾಡ್ಕೊಳ್ಬೋದು ಅಂತ ನಾವು ನೋಡೋದಾದರೆ, ಇದ್ರ ಬಗ್ಗೆ ಮೊನ್ನೆ ಕ್ಯಾಬಿನೆಟ್ನಲ್ಲಿ ದೀರ್ಘಕಾಲದ ಚರ್ಚೆ ನಡೆದ್ಬಿಟ್ಟು ಸೋಮನಾಥನ್, ಕ್ಯಾಬಿನೆಟ್ ಕಾರ್ಯದರ್ಶಿ ಸೋಮನಾಥನ್ ಅವರು ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇದರಲ್ಲಿ ಎಲ್ಲರೂ ಸಹಿತ NPS ಉಳಿಯಲಿಕ್ಕೆ ಏನು ಏಕೀಕೃತ ಪಿಂಚಣಿ ಯೋಜನೆ ಇದೆ, ಇದನ್ನು ಸೇರಲಿಕ್ಕೆ ನಿರ್ಧರಿಸುವ ಹಕ್ಕನ್ನು ಎಲ್ಲರೂ ಸಹಿತ ಎಲ್ಲ ಸರ್ಕಾರಿ ನೌಕರರು ಹೊಂದಿರ್ತಾರೆ. ಯಾರು ಬೇಕಾದ್ರೂ ಇದನ್ನು ಸೇರ್ಪಡೆ ಮಾಡ್ಬೋದು, ಇದಕ್ಕೆ ಸೇರ್ಪಡೆ ಆಗ್ಬೋದು. NPS ಪ್ರಾರಂಭವಾದ, ಅಂದರೆ ಇದು ಯಾವಾಗಿಂದ ಬರುತ್ತೆ ಅಂದರೆ, ಏಪ್ರಿಲ್ 1, 2025ರಿಂದ ಇದು ಜಾರಿಗೆ ಬರುತ್ತೆ. NPS ಪ್ರಾರಂಭವಾದ ಸಮಯದಿಂದ ಮತ್ತು ಮಾರ್ಚ್ 31, 2025ರವರೆಗೆ ನಿವೃತ್ತರಾಗುವವರು ಸೇರಿದಂತೆ, ಅಂದರೆ ಈ 2004ರಿಂದ NPS ಏನು ಬಂತು, ಅಲ್ಲಿಂದನೂ ಸಹಿತ ಇದು ಪೂರ್ವಾನ್ವಯವಾಗುತ್ತೆ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅಂದರೆ ಈಗ ಆಲ್ರೆಡಿ ನಿವೃತ್ತರಾಗ್ತಕ್ಕಂಥವರು ಸಹಿತ ಈ ಯೋಜನೆಗೆ ಒಳಪಡ್ತಾರೆ, ಈ ಪ್ರಯೋಜನಗಳಿಗೆ ಅರ್ಹರಾಗಿರ್ತಾರೆ. ಅವರು ಹಿಂತೆಗೆದುಕೊಂಡಿದ್ದನ್ನು ಅಕಸ್ಮಾತ್ ಏನಾದರೂ ಭಾಗಶಃ ಅವರು ಅಮೌಂಟನ್ನು NPS ಅಡಿಯಲ್ಲಿ ತಗೊಂಡಿದ್ದರೆ ಅದನ್ನು ಸರಿಹೊಂದಿಸಿ, ಅದನ್ನು ಲೆಕ್ಕಾಚಾರ ಮಾಡಿ ಸರಿಹೊಂದಿಸಿ, ಈಗ UPSಗೆ ಸರಿಹೊಂದಿಸಿ ಉಳಿದಿರ್ತಕ್ಕಂಥ ಮೊತ್ತವನ್ನು ಅವರು ವಾಪಸ್ ಮತ್ತೆ ಸರ್ಕಾರಿ ನೌಕರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಇದು ಒಳಗೊಂಡಿರ್ತಕ್ಕಂಥದ್ದು. ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಅಥವಾ ಹೊಸ ಪಿಂಚಣಿ ಯೋಜನೆ ಅಥವಾ NPS ಅಂದರೆ ಏನು ಅಂತ ನಾವು ನೋಡೋದಾದರೆ, ಜನವರಿ 2004ರಲ್ಲಿ ಪರಿಚಯ ಮಾಡಿದಂಥ NPS ಮೂಲತಃ ಸರ್ಕಾರಿ ನೌಕರಿಗೆ ಪ್ರತ್ಯೇಕವಾಗಿ ಸರ್ಕಾರಿ ಪ್ರಾಯೋಜಿತ ನಿವೃತ್ತ ಯೋಜನೆಯಾಗಿ ಕಾರ್ಯನಿರ್ವಹಣೆಯನ್ನು ಮಾಡಿತು.
ನಂತರ ಇದು 2009ರಲ್ಲಿ ಇದನ್ನು ಎಲ್ಲ ಇತರ ಕ್ಷೇತ್ರಗಳಿಗೆ ಒಳಗೊಳ್ಳಲಿಕ್ಕೆ ವಿಸ್ತರಣೆ ಮಾಡಲಾಯಿತು. ಅಂದರೆ NPS ಅನ್ನು ಸರ್ಕಾರಿ ಮತ್ತು ಪಿಂಚಣಿ ನಿಧಿ ನಿಯಂತ್ರಣ ಅಭಿವೃದ್ಧಿ ಪ್ರಾಧಿಕಾರ ಜಂಟಿಯಾಗಿ ಇದು ನಿರ್ವಹಣೆ ಮಾಡಿತು ಮತ್ತು ನಿವೃತ್ತಿಗೆ ಅನುಗುಣವಾಗಿ ದೀರ್ಘಕಾಲೀನ ಸ್ವಯಂ ಪ್ರೇರಿತ ಹೂಡಿಕೆ ಕಾರ್ಯಕ್ರಮವಾಗಿ ವಿನ್ಯಾಸಗೊಳಿಸಲಾಯಿತು. NPS ಗಣನೀಯ ಹೂಡಿಕೆಗಳ ಒಂದು ಲಾಭಗಳ ಸಾಮರ್ಥ್ಯದೊಂದಿಗೆ ಪಿಂಚಣಿಯನ್ನು ಇದು ಖಾತರಿಪಡಿಸಿಕೊಳ್ತಕ್ಕಂಥದ್ದು ಸ್ನೇಹಿತರೆ. ನಿವೃತ್ತಿಯ ನಂತರ ಚಂದಾದಾರರು ತಮ್ಮ ಸಂಗ್ರಹಿತ ಕಾರ್ಪಸ್ನ ಒಂದು ಭಾಗವನ್ನು ಹಿಂತೆಗೆದುಕೊಳ್ಳುವ ಆಯ್ಕೆಯನ್ನು ಸಹ ಇದು ಹೊಂದಿರತಕ್ಕಂಥದ್ದು. ಉಳಿದ ಮೊತ್ತವನ್ನು ಮಾಸಿಕ ಆದಾಯವಾಗಿ ವಿತರಣೆ ಮಾಡಲಾಗ್ತದೆ. ಈ ಕಾರ್ಯತಂತ್ರವು ನಿವೃತ್ತಿಯ ನಂತರ ಸ್ಥಿರವಾದ ಆದಾಯದ ಹರಿವನ್ನು ಒದಗಿಸುತ್ತೆ. NPS ಅನ್ನು 2 ಹಂತಗಳಾಗಿ ವಿಂಗಡಿಸಲಾಗಿದೆ. ಶ್ರೇಣಿ 1 ಏನಪ್ಪ ಅಂತಂದರೆ ಖಾತೆಗಳು. ಎರಡನೇ ಶ್ರೇಣಿ 2 ಖಾತೆಗಳು. ಟೈರ್ 1 ಖಾತೆಯನ್ನು ಒಂದು ಆಯ್ಕೆಯನ್ನು ಮಾಡುವ ವ್ಯಕ್ತಿಗಳು ನಿವೃತ್ತರಾದ ನಂತರವೇ ಹಣವನ್ನು ಹಿಂಪಡಿಬೋದು. ಆದರೆ ಶ್ರೇಣಿ 2 ಖಾತೆಗಳು ಮುಂಚಿತವಾಗಿ ಹಿಂಪಡಿಲಿಕ್ಕೆ ಅನುಮತಿಯನ್ನು ಸಹಿತ ನೀಡುತ್ತೆ. ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 80 CCD ಅಡಿಯಲ್ಲಿ NPSನಲ್ಲಿ ಹೂಡಿಕೆ ಮಾಡುವುದರಿಂದ 1.5 ಲಕ್ಷದವರೆಗೆ ತೆರಿಗೆಯ ಪ್ರಯೋಜನಗಳನ್ನು ಪಡೆಯಬಹುದು ಅನ್ನೋದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. NPS ಕಾರ್ಪಸ್ನ 60% ಹಿಂತೆಗೆದುಕೊಳ್ಳುವುದು ತೆರಿಗೆ ಮುಕ್ತವಾಗಿದೆ. ಇದು ನಿವೃತ್ತಿ ಯೋಜನೆಗೆ ಆಕರ್ಷಕ ಆಯ್ಕೆಯಾಗಿರ್ತಕ್ಕಂಥದ್ದು, ಏಕೆಂದರೆ ಇದು ದೊಡ್ಡ ಮೊತ್ತದ ಪ್ರತಿಫಲದ ಸಾಧ್ಯತೆಯನ್ನು ಒದಗಿಸುತ್ತೆ. ಹಳೆಯ ಪಿಂಚಣಿ ಯೋಜನೆ ಅಂದರೆ OPSಗಿಂತ NPS ಹೇಗೆ ಭಿನ್ನವಾಗಿದೆ ಅಂತ ನಾವು ನೋಡೋದಾದರೆ, NPS ಹಳೆಯ ಪಿಂಚಣಿ ಯೋಜನೆಯನ್ನು ಬದಲಾವಣೆ ಮಾಡ್ತು. ಡಿಫೈನ್ಡ್ ಬೆನಿಫಿಟ್ ಪೆನ್ಷನ್ ಸ್ಕೀಮ್ ಅಂದರೆ OPS ಅಂತ ಹೇಳಿ ಕರೆಯಲ್ಪಡ್ತಕ್ಕಂಥದ್ದು ಉದ್ಯೋಗ ಪಡೆದ ಕೊನೆಯ ವೇತನವನ್ನು ಆಧರಿಸಿರ್ತಕ್ಕಂಥದ್ದು. OPS ಏನು ಉದ್ಯೋಗಿ ಇದ್ದಾರೆ ಅವರು ಕೊನೆಯ ತಿಂಗಳಲ್ಲಿ ಏನು ವೇತನವನ್ನು ಪಡಿತಾರೆ ಅದರ ಒಂದು 50% ಒಂದು ಪಿಂಚಣಿಯಾಗಿ ಪಡಿಬಹುದು. ಇದು OPS ಅಂತ ಹೇಳ್ತೀವಿ. ಇದು ಒಂದು ಹಳೆಯ ಪಿಂಚಣಿ ಯೋಜನೆ ಉದ್ಯೋಗಿ ಪಡೆದ ಕೊನೆಯ ವೇತನವನ್ನು ಆಧರಿಸತಕ್ಕಂಥದ್ದು ಭಾಳ ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. NPS ಅನ್ನು ವ್ಯಾಖ್ಯಾನಿತ ಕೊಡುಗೆ ಪಿಂಚಣಿ ವ್ಯವಸ್ಥೆ ಎಂದು ಕರೆಯಲಾಗುತ್ತೆ. ಇದರಲ್ಲಿ ಉದ್ಯೋಗದಾತ ಮತ್ತು ಉದ್ಯೋಗಿ ನಿವೃತ್ತಿಯ ಸಮಯದಲ್ಲಿ ಪಾವತಿಸಬೇಕಾದ ಪಿಂಚಣಿ ಸಂಪತ್ತನ್ನು ನಿರ್ಮಿಸಲು ಕೊಡುಗೆಯಾಗಿ ನೀಡಿರ್ತಾರೆ. OPS ಅಡಿಯಲ್ಲಿ ಉದ್ಯೋಗಿಯು ನಿವೃತ್ತಿಯ ನಂತರ ಕೊನೆಯದಾಗಿ ಪಡೆದ ಸಂಬಳದ 50% ಪಿಂಚಣಿಗೆ ಹಿಂಪಡೆಯಬಹುದು. NPS ಅಡಿಯಲ್ಲಿ ಒಬ್ಬ ವ್ಯಕ್ತಿಯು ನಿವೃತ್ತಿಯ ಸಮಯದಲ್ಲಿ ಅವಳ ಕೆಲಸದ ವರ್ಷಗಳಲ್ಲಿ ಸಂಗ್ರಹಿಸಿದ ಕಾರ್ಪಸ್ನ 60% ಹಿಂಪಡೆಯಲಿಕ್ಕೆ ಅವಕಾಶ ಇದೆ. ಹಾಗಾದರೆ ಇನ್ನು 40% ಏನಾಗುತ್ತೆ ಅಂತಂದರೆ ಅದನ್ನು ಪ್ರಸ್ತುತ ವ್ಯಕ್ತಿಗೆ ಅವನ ಅಥವಾ ಅವಳ ಖಾತೆಗೆ ಕೊನೆಯ ವೇತನದ 35% ಪಿಂಚಣಿಯನ್ನು ಒದಗಿಸ್ತಕ್ಕಂಥದ್ದು, ಅದನ್ನು ವಾರ್ಷಿಕವಾಗಿ ಉತ್ಪನ್ನವಾಗಿ ಕೊಡ್ತಕ್ಕಂಥದ್ದು. ಜನವರಿ 1, 2004 ಅಥವಾ ನಂತರ ಕೇಂದ್ರ ಸೇರಿದಂತೆ ಕೇಂದ್ರ ಸರ್ಕಾರದ ಸೇವೆಗಳ ಎಲ್ಲ ಉದ್ಯೋಗಗಳಿಗೆ ಈ NPS ಅನ್ವಯಿಸ್ತಕ್ಕಂಥದ್ದು. ಹೀಗೆ ಈ NPS ಮತ್ತು OPS ಮತ್ತು UPS ಅಂತ ಈಗ 3 ರೀತಿಯ ಒಂದು ಯೋಜನೆಗಳು ಈಗ ಚಾಲ್ತಿಯಲ್ಲಿರ್ತಕ್ಕಂಥದ್ದು ಸ್ನೇಹಿತರೆ. ಈಗ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಒಂದು ಸ್ಲ್ಯಾಬ್ನಲ್ಲಿ ನೋಡೋಣ. ಅಂದರೆ ನಾವು ಒಂದು ಪತ್ರಿಕೆಯಲ್ಲಿ ಪ್ರಕಟವಾಗಿರ್ತಕ್ಕಂಥ ವಿಷಯವನ್ನು ಆಧಾರವಾಗಿಟ್ಕೊಂಡು ನಾವು OPS, NPS, UPS ಏನು ವ್ಯತ್ಯಾಸ ಅಂತ ನಾವು ನೋಡೋದಾದರೆ, ಈಗ ನಾನು ಏನು ಮಾಡ್ತಾ ಇದ್ದೀನಿ, ಮೊದಲು OPS ಬಗ್ಗೆ ಹೇಳ್ತೀನಿ, ಆಮೇಲೆ NPS ಬಗ್ಗೆ, ಆಮೇಲೆ UPS ಬಗ್ಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ OPS ಬಗ್ಗೆ ನೋಡೋಣ ಸ್ನೇಹಿತರೆ. OPS ಅಂದ್ರೇನು? ಹಳೆಯ ಪಿಂಚಣಿ ಯೋಜನೆ ಅಂತ ಹೇಳ್ತೀವಿ ನಾವು. ನೌಕರ ವೇತನದಿಂದ ಯಾವ ಹಣ ಕಡಿತ ಮಾಡೋದಿಲ್ಲ, ಸರ್ಕಾರವೇ ಎಲ್ಲ ವೆಚ್ಚ ಪಾವತಿಯನ್ನು ಮಾಡುತ್ತೆ. ಕಡೆಯ ವೇತನದ 50% ಪಿಂಚಣಿ ಒಂದು ಖಾತೆಯನ್ನು ಪಿಂಚಣಿ ಹಣವನ್ನು ಯಾವುದೇ ತೆರಿಗೆ ಇಲ್ಲದೆ ಇದಕ್ಕೆ ಹಣವನ್ನು ಕೊಡುತ್ತೆ. ನಂತರ 5ನೇದಾಗಿ ಯೋಜನೆ ಸರ್ಕಾರಿ ನೌಕರರಿಗೆ ಮಾತ್ರ ಇರ್ತಕ್ಕಂಥದ್ದು OPS. ಈಗ NPS ಅಂದರೆ ಏನು ಹಾಗಾದರೆ ಅಂತಂದರೆ, ನಾವು 1ನೇದಾಗಿ ನೋಡೋಣ. ನೌಕರರ ಪಾಲು 10% ಆದರೆ ಸರ್ಕಾರದ ಪಾಲು 14%. ಷೇರು ಮಾರುಕಟ್ಟೆ ಇತರೆಡೆ ಪಿಂಚಣಿ ನಿಧಿಯನ್ನು ಇದು ಹೂಡಿಕೆ ಮಾಡುತ್ತೆ. ಎಲ್ಲಿ ಎಷ್ಟು ಹೂಡಿಕೆ ಎಂಬುದರ ಮೇಲೆ ಪಿಂಚಣಿ ಹಣ ನಿಗದಿಯಾಗುತ್ತೆ. ಪಿಂಚಣಿ ಹೆಚ್ಚಾಗಬಹುದು ಅಥವಾ ಕಡಿಮೆನೂ ಆಗ್ಬೋದು. ಸರ್ಕಾರದ ಜೊತೆ ಖಾಸಗಿ ನೌಕರರಿಗೂ ಇದು ಅವಕಾಶವನ್ನು ಕೊಡುತ್ತೆ. ಯಾವುದು? NPS. ಹಾಗಾದರೆ UPS ಇದೀಗ ತಾನೇ ಹೊಸದಾಗಿ ಪರಿಚಯವಾಗಿರ್ತಕ್ಕಂಥ UPS ಏನು ಹೇಳುತ್ತೆ ಅಂತಂದರೆ, ಏಕೀಕೃತ ಪಿಂಚಣಿ ಯೋಜನೆ ಅಂತ ಹೇಳ್ತೀವಿ. ಇದು ನೌಕರರ ಪಾಲು 10%, ಸರ್ಕಾರದ ಪಾಲು 18% ಆಗುತ್ತೆ. ಕಡೆಯ ವೇತನದ 50% ಪಿಂಚಣಿ ಖಾತ್ರಿಯಾಗಿರುತ್ತೆ. ಉದ್ಯೋಗಿ ಅಕಸ್ಮಾತ್ ನಿಧನವಾದರೆ ಕುಟುಂಬಕ್ಕೆ 60% ಪಿಂಚಣಿ 2004ರಿಂದಲೇ ಏಪ್ರಿಲ್ 1ರಲ್ಲೇ ಇದು ಪೂರ್ವಾನ್ವಯವಾಗುತ್ತೆ. ನೆಕ್ಸ್ಟ್ ಕೊನೆಯದ ಪಾಯಿಂಟ್ ಏನಪ್ಪ ಅಂದರೆ, ಕೇಂದ್ರ ನೌಕರರಿಗೂ ಸಹಿತ ಜಾರಿ ಮತ್ತು ರಾಜ್ಯಗಳಿಗೂ ಸಹಿತ ಇದು ಅನ್ವಯವಾಗ್ತಕ್ಕಂಥದ್ದು. ಇಷ್ಟು NPS, OPS ಮತ್ತು UPS ಹೀಗೆ 3 ಪೆನ್ಷನ್ ಯೋಜನೆಗಳ ನಡುವಿನ ವ್ಯತ್ಯಾಸವನ್ನು ನಾವು ಗಮನಿಸಬಹುದು.